ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ನಮ್ಮ ಒಂದು ಕುಟುಂಬದಲ್ಲಿ ನಿತ್ಯ ನಾವೊಂದು ಮಹಾಭಾರತದ ಕಥೆಯೋ, ಭಾಗವತದ ಕಥೆಯೋ, ದೇವಿ ಭಾಗವತ, ರಾಮಾಯಣ, ಗುರುಚರಿತ್ರೆ, ಸುಂದರಕಾಂಡ, ಈ ಥರದ್ದು ಯಾವುದಾದ್ರೂ ಪುಸ್ತಕಗಳನ್ನಿಟ್ಟು ನಿರಂತರ ಒಂದು ಅಧ್ಯಾಯವಾದ್ರೂ ಏನಾದ್ರೂ ಒಂದು ಕೇಳಬೇಕು. ಅಷ್ಟಾವಕ್ರ ಕತೆ, ವಿಭಾಂಡ ಮಹರ್ಷಿಯ ಕತೆ, ಋಷ್ಯಶೃಂಗ ಮಹರ್ಷಿಗಳ ಕತೆ, ಅಗಸ್ತ್ಯರ ಕತೆ. ಹೌದು, ಇವತ್ತು ಅಗಸ್ತ್ಯರು ಇಲ್ಲ ಅಂದಿದ್ದರೆ ನಮಗೆ ನಮ್ಮ ಕಾವೇರಿ ಇರ್ತಿರ್ಲಿಲ್ಲ. ಗೌತಮ ಮಹರ್ಷಿಗಳಿರ್ಲಿಲ್ಲ ಅಂದಿದ್ರೆ ಗೋದಾವರಿ ಇರ್ತಿರ್ಲಿಲ್ಲ, ಭದ್ರಾಚಲಂ ರಾಮಯ್ಯ ಇರ್ತಿರ್ಲಿಲ್ಲ. ಹೌದು, ಇದೆಲ್ಲ ತಿಳ್ಕೊಳ್ಳೋದು ತುಂಬಾ ಇದೆ. ನಾವು ನಮ್ಮ ಕರ್ನಾಟಕದಲ್ಲಿ ಅಗಸ್ತ್ಯರನ್ನ ತುಂಬಾ ಕಡಿಮೆ ಪೂಜೆ ಮಾಡೋದು. ಆದ್ರೆ ತಮಿಳುನಾಡಿನಲ್ಲಿ ಪ್ರತಿ ಮನೆಯಲ್ಲೂ, ಪ್ರತಿ ದೇವಸ್ಥಾನದಲ್ಲೂ, ಪ್ರತಿ ಊರಿನಲ್ಲೂ ಅಗಸ್ತ್ಯರನ್ನೇ ಪೂಜೆ ಮಾಡ್ತಾರೆ. ಗೋದಾವರಿ ತೀರದವರು ಕೂಡ ಗೌತಮರನ್ನು ಪೂಜೆ ಮಾಡೋದಿಲ್ಲ. ಗೊತ್ತೂ ಇಲ್ಲ, ಇಟ್ಟೂ ಇಲ್ಲ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಗೋದಾವರಿ ಅಂತಂದವರು ಯಾರು ಅಂತ. ನಮ್ಮ ಸಂಸ್ಕಾರ, ನಮ್ಮ ಇತಿಹಾಸ ಇವುಗಳನ್ನ ತಿಳಿದುಕೊಳ್ಳೋದ್ರಿಂದ ನಾವು ನಮ್ಮ ಮಕ್ಕಳಿಗೆ ಏನು ಹೇಳ್ಕೊಡ್ಬೋದು, ನಾವು ಯಾವ ರೀತಿ ಬದುಕಬಹುದು. ನೋಡಿ, ನಾವು ಹೇಳ್ಕೊಡೋದು ಬೇಕಿಲ್ಲ, ನಾವು ಅದನ್ನ ಮಾಡ್ತಾ ಹೋಗ್ತಿದ್ದ ಹಾಗೆ ಅವರಲ್ಲೂ ಬದಲಾವಣೆ ಬಂದ್ಬಿಡುತ್ತೆ. ನಾವು ಯಾರನ್ನೂ ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ, ನಮ್ಮಲ್ಲಿ ಬದಲಾವಣೆ ತಂದುಕೊಂಡರೆ ಸಾಕು. ಅದಕ್ಕೆ ಆ ತರದ ಒಂದು ನೀತಿ ಕಥೆಗಳು, ಭಾಗವತ ಕಥೆಗಳು ನಿತ್ಯ ಓದೋದ್ರಿಂದ ಓಹೋ, ನಾವು ಈ ರೀತಿ ಆಲೋಚನೆ ಮಾಡಬೇಕು, ನಮ್ಮ ಕೆಲಸ ಕಾರ್ಯಗಳನ್ನ ಈ ರೀತಿ, ಶಕುನಿಯ ತರ ಇದ್ದರೆ ಏನಕ್ಕೆ ಶಕುನಿ ಅಂತಾರೆ. ಈ ತರ ಕುಚಕ್ರ ಮಾಡ್ತಾನೆ, ತನ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನೋಡ್ತಾನೆ. ದುಶ್ಯಾಸನ, ಅತ್ತಿಗೆ ಅನ್ನೋದು ನೋಡ್ಲಿಲ್ಲ, ಒಂದು ಸಾಮಾನ್ಯ ಸ್ತ್ರೀ ಅನ್ನೋದು ನೋಡ್ಲಿಲ್ಲ, ಏಕವಸ್ತ್ರಳಾಗಿದ್ದಳು ಅನ್ನತಕ್ಕಂಥದ್ದು ನೋಡಿಲ್ಲ. ಕಾಮವಾಸನೆಗೆ ಒಳಗಾಗಿ ಎದೆಯ ಕುಪ್ಪಸಕ್ಕೆ ಕೈ ಹಾಕಿ ಬಿಟ್ಟ. ಅದರಿಂದ ಏನಾಯ್ತು, ಎದೆ ಬಗದು ಬಿಟ್ಟ ಭೀಮ. ಒಂದು ಪರಸ್ತ್ರೀ ಇಲ್ಲ, ಸ್ತ್ರೀ ಸುದ್ದಿಗೆ ಹೋದ್ರೇನೆ ನನ್ನ ಧರ್ಮಪತ್ನಿ ನೋ ಅಂದರು ನೋನೆ. ಇಲ್ಲ ರೀ, ನನಗಿವತ್ತು ಮನಸ್ಸಿಲ್ಲ. ನೋ ಮೀನ್ಸ್ ನೋ, ಅಷ್ಟೇ. ಅದನ್ನ ಮೀರಿದಾಗ ಏನಾಗುತ್ತೆ ಅನ್ನತಕ್ಕಂಥದ್ದರ ಒಂದು ಸಂಕೇತ. ಇವತ್ತು ಕಲಿಯುಗ ಪ್ರಭಾವ ನಮ್ಮಲ್ಲಿ ಆ ಥರದ್ದು ಪ್ರಚೋದನೆ ಜಾಸ್ತಿ. ಬರೀ ಒಂದೇ ಒಂದು ದುಶ್ಯಾಸನ ಕಥೆಯನ್ನ ನಾವು ತಿಳ್ಕೊಂಡ್ಬಿಟ್ರೆ ಜೀವಮಾನದಲ್ಲಿ ಇನ್ನೊಂದು ಸ್ತ್ರೀಯನ್ನ ಅವಮಾನಿಸೋದಾಗ್ಲಿ, ಅಪಮಾನಿಸೋದಾಗ್ಲಿ, ಕೆಟ್ಟ ದೃಷ್ಟಿಯಿಂದ ನೋಡೋದಾಗ್ಲಿ, ಕೆಟ್ಟದ್ದು ಮಾಡೋದಾಗ್ಲಿ, ಆ ಪ್ರಲೋಭನೆಗೆ ಒಳಗಾಗೋದಾಗ್ಲಿ ಖಂಡಿತ ಮಾಡೋದಿಲ್ಲ. 100% ಆ ಭಯ ಹುಟ್ಟುತ್ತೆ. ಅಬ್ಬಾ, ಇವತ್ತಾಗ್ತಿರೋದು ಅದೇ. ನೋಡಿ, ಬೇಜಾರು ಮಾಡ್ಕೋಬೇಡಿ, ನಮ್ಮ ಧರ್ಮಶಾಸ್ತ್ರ ನಮ್ಮನ್ನು ಮಾರಾಟಕ್ಕೆ ಇಟ್ಟುಬಿಟ್ಟಿದೆ. ಇವತ್ತು ತಿಳ್ಕೋಬೇಕು. ಒಂದು ಕುರಿ ಬೆಲೆ ಇವತ್ತು 10,000 ಇದೆ. ಒಂದು ಕುರಿ ಬೆಲೆ. ಒಂದು ಸ್ಕೂಲ್ಗೆ ಹೋಗ್ತೀವಿ, ಸ್ಕೂಲ್ ಫೀಸ್ ಇವತ್ತು ಲಕ್ಷಗಟ್ಟಲೆ ಇದೆ. ಲಕ್ಷಗಟ್ಟಲೆ ಫೀಸ್ ಇದೆ. ಕಾಲೇಜ್ ಫೀಸ್ಗಳು ಲಕ್ಷಗಟ್ಟಲೆ ಇದೆ. ಒಂದು MBBS ಸೀಟ್ ನೋಡಿ, ಒಂದು ಆಯುರ್ವೇದ ಸೀಟ್ ನೋಡಿ. ಹೌದು, ಗಮನಿಸಿ ನೋಡಿ. ಒಂದು ಬಸ್ ಟಿಕೆಟ್ ನೋಡಿ. ಒಂದು 2 ವೀಲರ್ ನಾವು ಓಡಾಡಬೇಕು ಅನ್ನತಕ್ಕಂಥದ್ರ ಒಂದು ಸುಗಮವಾಗ್ಲಿಕ್ಕೆ ಗಮನಿಸಿ ನೋಡಿ. ಆದ್ರೆ ನಮ್ಮ ಓಟಿಗೆ ನಾವು 500,000 ರೂಪಾಯಿಗೆ ಮಾರ್ಕೋತಿದ್ದೀವಿ. ಒಂದು ಪ್ಯಾಕೆಟ್ ಬಿರಿಯಾನಿಗೆ ಮಾರ್ಕೋತಿದ್ದೀವಿ, ಒಂದು ಸೀರೆಗೆ ಮಾರ್ಕೋತಿದ್ದೀವಿ, ಒಂದು ಕುಕ್ಕರ್ಗೆ ಮಾರ್ಕೋತಿದ್ದೀವಿ, ಒಂದು ಟಿವಿಗೆ ಮಾರ್ಕೋತಿದ್ದೀವಿ. ದಯ ಮಾಡಿ ಹೇಳ್ತಾನೆ, ಮಾರ್ಕೋಬೇಡಿ. ಅವ್ರು ಎಲ್ಲಿಂದ ತಂದು ಕೊಡ್ತಾರೆ? ಅವ್ರು ಏನೇನೋ ವಾಗ್ವಾದ ಮಾಡ್ತಿದಾರಲ್ವಾ, ನಿಮ್ಗೆ ಇದು ಕೊಡ್ತೇವೆ, ಅದು ಕೊಡ್ತೇವೆ. ಇದೇನು ಅವ್ರ ಮನೆಯಿಂದ ತಂದು ಕೊಡ್ತಾರ? ನಮಗೆ ಟ್ಯಾಕ್ಸ್ ಹಾಕಿ ಕೊಡೋದು. ನೋಡಿ, ಸುಮ್ಮನೆ ಪುಕ್ಸಟ್ಟೆ ಕೊಟ್ಟಿ 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 ನಾವು ಬರ್ಬಾದ್ ಆಗ್ತೇವೆ. ಇವತ್ತು ನಮ್ಮ ಮೇಲೆ ಎಷ್ಟು ಸಾಲಗಳಿದ್ದಾವೆ ಅನ್ನೋದು ಗೊತ್ತಿದೆಯಾ?
ಇವತ್ತು ನೋಡಿ, ಅದಕ್ಕೆ ಆ ಸಾಲ ತೀರಿಸ್ಲಿಕ್ಕಾಗದೆ ಕೆಲವೊಂದರ ಬೆಲೆ ಇಳಿಸ್ಲೇ ಇಲ್ಲ. ಗ್ಯಾಸಿನ ಬೆಲೆ ಇಳಿಸಿಲ್ಲ, ಪೆಟ್ರೋಲ್ ಬೆಲೆ ಇಳಿಸಿಲ್ಲ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ $70 ಬರೆದು ಇಟ್ಕೊಳ್ಳಿ, ಇನ್ನೊಂದು 10 ವರ್ಷದಲ್ಲಿ ಅದು $70 ಇರೋದು $30ಗೂ ಬರುತ್ತೆ. ಪೆಟ್ರೋಲ್ ಬಳಸೋರೇ ಇರೋಲ್ಲ. EV ಕ್ರಾಂತಿ ಕರೆಕ್ಟ್ ಆಗಿ ನಡೆದು ಬಿಡ್ತು. ನಮ್ಮ ಸರ್ಕಾರಗಳೇನಾದ್ರೂ ಸರಿಯಾದ ಯೋಜನೆ ರೂಪಿಸ್ಬಿಟ್ರೆ, ದಯಮಾಡಿ ಹೇಳ್ತಾನೆ. ಅದಕ್ಕೆ ನಮ್ಮ ಮಹಾಭಾರತದ ಕಥೆಗಳು, ಒಬ್ಬ ಬುದ್ಧಿವಂತ ಯಾವ ರೀತಿ ಕ್ಷಣ ಮಾತ್ರದಲ್ಲಿ ದೈವವನ್ನು ಒಲಿಸಿಕೊಳ್ಳಬಲ್ಲ ಅನ್ನತಕ್ಕಂಥ ಒಂದು ಪುಟ್ಟ ಕಥೆಯನ್ನ ಹೇಳ್ತಾನೆ. ಹೌದು, ಕೆಲವೊಂದು ಸಮಯ ನಮ್ಮ ಬುದ್ಧಿಶಕ್ತಿ ಎಲ್ಲವನ್ನ ಕಷ್ಟಪಟ್ಟೆ ಪಡಿತೇವೆ, ಆಗೋದಿಲ್ಲ. ಒಮ್ಮೆ ಏನಾಗುತ್ತೆ ಅಂದ್ರೆ, ಧರ್ಮರಾಯರು ಆ ಧರ್ಮ ಪಾಲನೆಯ ಸಂದರ್ಭದಲ್ಲಿ ಅವರಿಗೆ ಯಾವಾಗಲೂ ಆ ಒಂದು ಕೌರವರ ಸಂಹಾರ ಆದ ಮೇಲೆ ಹಸ್ತಿನಾಪುರಕ್ಕೆ ದೊರೆ ಆಗ್ತದೆ. ಆದರೆ ನನ್ನ ಒಂದು ದೊಡ್ಡಪ್ಪನ ಮಕ್ಕಳನ್ನ ಸಾಯಿಸಿ, ನನ್ನ ಮಾವ, ಚಿಕ್ಕಪ್ಪ, ದೊಡ್ಡಪ್ಪ, ಗುರುಗಳು, ಅಜ್ಜ ಇವನ್ನೆಲ್ಲ ಸಾಯಿಸಿ ಅಧಿಕಾರ ಪಡೆದಿದ್ದು ಇದು ನಿಜವಾಗ್ಲೂ ನನಗೆ ಬೇಕಿತ್ತಂತ ಒಂದು ಮಾನಸಿಕ ಕ್ಷೋಭೆಗೆ ಒಳಗಾಗ್ಬಿಟ್ಟಿರ್ತಾರೆ. ನಿತ್ಯ ಒಂದು ಯಜ್ಞ ಯಾಗ ಪೂಜೆದಲ್ಲಿ ಕೂತ್ಬಿಟ್ಟಿರ್ತಾರೆ. ಆಗ ಆ ರಾಷ್ಟ್ರವನ್ನ ಉಳಿಸಿದ ಯಾರು ಗೊತ್ತರ? ಎಷ್ಟೋ ಜನ ಗೊತ್ತಿಲ್ಲ, ವಿದುರರು, ಪ್ರಧಾನಮಂತ್ರಿ ಅವರೇ. ಹೌದು, ಆ ಯಜ್ಞ ಯಾಗಗಳನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಿದ್ದಂಥದ್ದು ಯಾರು ಗೊತ್ತರ? ಭೀಮನೇ. ಒಂದಿನ ಒಂದು ವ್ರತ, ಆ ವಿಶೇಷವಾದಂಥ ವ್ರತಕ್ಕೆ ಯಾರಾದರೂ ಭಾಗವತೋತ್ತಮನನ್ನ ಕರೆಸಿ ಪಾದಪೂಜೆ ಮಾಡಬೇಕು. ಯಾರು ಅಂದ್ರೆ ಇನ್ಯಾರು ಅಲ್ಲ, ನನ್ನ ಕೃಷ್ಣ ಭಾಗವತ. ಇನ್ಯಾರು ಅಂತೇಳಿ ರಾತ್ರಿ ಸಂಜೆ ಏನ್ ಮಾಡ್ತಾರೆ, 4 ಜನ ಪಾಂಡವರನ್ನ ಧರ್ಮರಾಯರು ಕರೀತಾರೆ. ನೋಡ್ರಪ್ಪ, ಹೋಗ್ಬಿಟ್ಟು ಕೃಷ್ಣರನ್ನ ಕರೆಸ್ಬೇಕು, ಏನ್ ಮಾಡೋಣ? ಅರ್ಜುನ ನಿನಗೆ ಈ ಕೆಲಸ ಇದೆ, ನಕುಲ ನಿನ್ಗೆ ಈ ಕೆಲಸ ಇದೆ, ಸಹದೇವ ನಿನ್ಗೆ ಈ ಕೆಲಸ ಇದೆ. ಬರೋರು ಹೋಗೋರು, ಊಟದ ಉಪಚಾರ, ಈ ತರ ಒಬ್ಬೊಬ್ಬರನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿಗಳು ಇಟ್ಬಿಟ್ಟಿದ್ದಾರೆ. ಈ ಕೃಷ್ಣನ ಹೋಗಿ ಕರ್ಕೊಂಡು ಬರೋದು ಯಾರಿಗ ಒಪ್ಸೋದು ಅಂತ ಯೋಚನೆ ಮಾಡಿ, ಸರಿ ಯಜ್ಞದ ಒಂದು ವ್ಯವಸ್ಥೆ ನೋಡ್ಕೊಳ್ತಿದ್ದಂತ ಭೀಮನನ್ನ ಕರೆದ್ಬಿಟ್ಟು, ನೋಡಪ್ಪ ಹೋಗ್ಬಿಟ್ಟು ಕೃಷ್ಣರನ್ನ ಕರ್ಕೊಂಡು ಬಂದ್ಬಿಡು. ಆಯ್ತು ಅಂತ ಹೇಳ್ಬಿಟ್ಟು ಹೊರಟೋದ್ರು ಭೀಮರು. ಹೋದ್ಮೇಲೆ ತುಂಬಾ ಹೊತ್ತು ಆದ್ಮೇಲೆ ಧರ್ಮರಾಯರಿಗೆ ಒಂದು 9-10 ಗಂಟೆಗೆ ಫ್ಲಾಶ್ ಆಯ್ತು. ಹೌದಲ್ವಾ, ನಾವಿರೋದು ಹಸ್ತಿನಾಪುರ, ಎಲ್ಲಿರುವ ಕೃಷ್ಣ? ಹೋಗಿ ಕರ್ಕೊಂಡ್ ಬರ್ಬೇಕಲ್ಲ ದ್ವಾರಕೆ. ಇದಾಗೋ ಮಾತಾ? ಹಸ್ತಿನಾಪುರ ಹೆಚ್ಚು ಕಡಿಮೆ UP, ಗುಜರಾತ್, ದ್ವಾರಕಾ. ಒಂದು ರಾತ್ರಿ ಹೋಗಿ ಕರ್ಕೊಂಡ್ ಬರೋದಕ್ಕಾಗುತ್ತ? ಸಾಧ್ಯವೇ ಇಲ್ಲ. ಭೀಮ ಏನು ಹೇಳ್ದ? ಆಯ್ತು ಅಣ್ಣಯ್ಯ ಅಂತ ಹೇಳ್ಬಿಟ್ಟು ಸೀದಾ ಹೋದ. ನಿಜವಾಗ್ಲೂ ಹೋಗಿದ್ದಾನ ಇಲ್ವಾ ಅಂತ ಹೇಳ್ಬಿಟ್ಟು ಸೇವಕರನ್ನ ಕರೆದ್ರಂತೆ. ಏನ್ರೋ, ಭೀಮ ಮಹಾರಾಜರು ಹೋಗಿದಾರ, ಭೀಮಸೇನ್ ಮಹಾರಾಜರು ಕರ್ಕೊಂಡ್ ಬರ್ಲಿಕ್ಕೆ ಹೋಗಿ ಚೆಕ್ ಮಾಡಿ ಅಂತ. ಅವ್ರು ಹೋಗ್ಬಿಟ್ಟು ಬಂದು ಹೇಳಿದ್ರಂತೆ ಬೈ ಇದ್ದಿದ್ದ, ಮಹಾಸ್ವಾಮಿ ಅದು ಅಂತ. ಏನಾರಾಯ್ತ್ರೋ ಅಂತ ಚೆನ್ನಾಗಿ ಗಡದ್ದಾಗಿ ತಿಂದ್ಬಿಟ್ಟು ಮಲಗ್ಬಿಟ್ಟವ್ರೆ ಅಂತಃಪುರದಲ್ಲಿ ಭೀಮಸೇನ ಮಹಾರಾಜರು ಅಂತ. ಗುಂಡಿಗೆ ದಸಕ್ಕಂತಂತೆ ಧರ್ಮರಾಯರಿಗೆ. ಇದೇನೋ ಇದು, ಮೊದಲೇ ದ್ವಾರಕ ಅಷ್ಟು ದೂರ, ಹೋಗಕ್ ಒಂದು ರಾತ್ರಿಲಿ ಹೋಗಕ್ಕೆ ಆಗೋಲ್ಲ ಅಂಥದ್ರಲ್ಲಿ ಬೆಳಿಗ್ಗೆಗೆಲ್ಲ ಕರ್ಕೊಂಡ್ ಬಂದ್ಬಿಡ್ಬೇಕು. ಹೋಗೋಕೆ ಒಂದು ರಾತ್ರಿ, ಬರೋಕ್ ಒಂದು ರಾತ್ರಿ, ಬೆಳಿಗ್ಗೆ ಪೂಜೆ ಕೃಷ್ಣರು ಇರ್ಲೇಬೇಕು. ಇದು ಏನು ಮಾಡ್ದ ಭೀಮಯ್ಯ ಅಂತ ಹೇಳ್ಬಿಟ್ಟು ತಳಿಲಿಕ್ಕಾಗ್ಲಿಲ್ಲ. ಒತ್ತಡ, ಬುಧಾನಿ, ಚೈತ್ರ ಮಾಸ, ಗಡ 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 ಮೊದಲೇ ಆ ಧರ್ಮರಾಯರು ಆ ಯಮದನ ಒಂದು ಅಂಶದಲ್ಲಿ ಹುಟ್ಟಿರೋದು, ಧರ್ಮದ ಪ್ರತೀಕ. ಗಡಬಡ ಬಂದ್ರಂತೆ. ಭೀಮಸೇನ ಅಂತಃಪುರಕ್ಕೆ ಬಂದು ಫುಲ್ಲು ನಿದ್ದೆ, ಚೆನ್ನಾಗಿ ತಿಂದು ಮಲಗ್ಬಿಟ್ಟಿದ್ದಾನೆ ಪುಣ್ಯಾತ್ಮ. ನಂತರ ನನಗೆ ನಿದ್ರೆಯಲ್ಲಿ ಎದ್ದೋಳಲ್ಲ ನಾನು. ಚೆನ್ನಾಗಿ ನಿದ್ದೆ ಮಾಡಿದ್ರೆ ಆಹಾ ಓಹೋ. ಸರಿ, ಬಂದು ಭೀಮಸೇನ ಮಹಾರಾಜರನ್ನ ಎಬ್ಬರಿಸಿದ್ರೆ ಎದ್ದು, ಮಹಾರಾಜರು ಧರ್ಮರಾಯರಿಗೆ, ಅಣ್ಣಯ್ಯ ಏನ್ ಇಷ್ಟೊತ್ತಲ್ಲಿ ಅಂತ. ಅಲ್ಲಪ್ಪ, ಕೃಷ್ಣನ್ ಕರ್ಕೊಂಡ್ ಬಂತ ಹೇಳಿದ್ನಲ್ಲೋ, ಹೋಗೋಕೆ ಒಂದ್ ರಾತ್ರಿ ಆಗುತ್ತೆ, ಬರೋಕ್ ಒಂದ್ ರಾತ್ರಿ ಆಗುತ್ತೆ, ಬೇಗವಾಗಿ ಹೋಗಿ ಹೇಗೋ ಮಾಡಿ ನಾಳೆ ಬೆಳಿಗ್ಗೆಗೆಲ್ಲ ಪೂಜೆ ಇದೆಯೋ, ಪಾದ ಪೂಜೆ. ನೀನ್ ನೋಡಿದ್ರೆ ಚೆನ್ನಾಗಿ ಈ ತರ ಅಂದ್ರೆ, ನೀನ್ ಯಾಕೆ ಯೋಚನೆ ಮಾಡ್ತೀಯ ಅಣ್ಣಯ್ಯ? ನಾನು ಕರೆಸ್ತೀನಿ, ನೀನ್ ಹೋಗಿ, ನಾನು ವ್ಯವಸ್ಥೆ ಮಾಡಿದ್ದೀನಿ. ವ್ಯವಸ್ಥೆ ಮಾಡಿದ್ದೀನಿ, ನೀನ್ ಹೋಗಪ್ಪ, ನೀನು ಹೋಗಿ, ನೀನೆಲ್ಲ ನೋಡ್ಕೊಂತ. ಧರ್ಮರಾಯರು ಪುಕ ಅಯ್ಯೋ, ಪರಮ ಭಾಗವತೋತ್ತಮ ನನ್ನ ಕೃಷ್ಣ ಭಗವಂತ ಬಂದ್ರೇನೆ ಪೂಜೆ, ಅದೊಂದು ಸೇವೆ.
ಸಂಕಲ್ಪ ಪೂರ್ತಿಯಾಗೋದು. ಈ ಭೀಮಯ್ಯ ಏನು ಮಾಡ್ತಾನೋ ಅಂತ ಹೇಳ್ಬಿಟ್ಟು ಅರ್ಧಂಬರ್ಧ ನಿದ್ದೆ ಮಲ್ಕೊಂಡು ಒದ್ದಾಡ್ತೆ. ಇಲ್ಲಿ ನೋಡಿದ್ರೆ ಭೀಮ ಎದ್ದೋದಿದ್ನಲ್ಲ, ಅಣ್ಣ ಎಬ್ಬಸದ್ನಲ್ಲ, ಇನ್ನೊಂದಷ್ಟು ಗಡದ್ದಾಗಿ ತಿಂದ್ಬಿಟ್ಟು ಶಿವಾನ್ ಮಾಡ್ಕೊಂಡ್ಬಿಟ್ಟು ಬೆಳಿಗ್ಗೆ ಪೂಜೆಗಳ ಆರಂಭ, ಅಲ್ಲೊಂದು ಹೋಮ ಆರಂಭ. ಈಗ ಮೊದಲು ಪೂಜೆ ಮಾಡ್ಬೇಕು ಪುಣ್ಯಾತ್ಮ. ಹೋಗಿ ಎಬ್ಬಿಸಿದ್ರೆ ಅವಾಗ ಎದ್ದು ದಡಾಬಡ ಅಂತ ಭೀಮಸೇನ ಓಡ್ತಾನಂತೆ. ಎಲ್ಲೋ ವ್ಯವಸ್ಥೆ ಅಂತ ಇರು ಬಂದೆ ಅಂತ ಸ್ನಾನ ಮಾಡ್ಕೊಂಡು ಯಜ್ಞದ ಹತ್ರ ಓಡ್ ಬಂದಂತೆ ಆ ಕಚ್ಚೆ ಹೇಳ್ಕೊಂಡೆ. ಎಲ್ಲೋ ಕೃಷ್ಣ, ಎಲ್ರೂ ಕೇಳ್ತವ್ರೆ, ಅರ್ಜುನ ಕೇಳ್ತವ್ರೆ, ನಕುಲ ಕೇಳ್ತವ್ರೆ, ವಿದುರ ಕೇಳ್ತವ್ರೆ, ಎಲ್ಲಿ ಅದ್ ಮಾಡ್ತಿದ್ರೆ ಧರ್ಮರಾಯರಿಗೂ ಸಾಮಾನ್ಯವಾಗಿ ಕೋಪ ಮಾಡ್ಕೊಳ್ಳಲ್ಲ, ಕೋಪ ಬಂದ್ಬಿಡ್ತಂತೆ ಒಂದ್ ಸ್ವಲ್ಪ. ದ್ರೌಪದಿನೂ ನೋಡ್ತಿದ್ದಂತೆ, ನನ್ನ ದೊರೆ ಏನ್ ಮಾಡ್ತಾನೆ ಭೀಮಸೇನ್ ಮಹಾರಾಜ್ ಅಂತ ಬಂದ್ಬಿಟ್ಟು, ಅಣ್ಣಯ್ಯ ಇದು ಈ ಕೃಷ್ಣ ಬಂದ್ಬಿಡ್ತಾನೆ. ಎಲ್ಲಪ್ಪ ಅಂತ ತಗೋ ಗದೆನ್ ತೆಗೆದು ಮೇಲಕ್ಕೆ ಎತ್ತಿ ಬಿಸಾಕ್ಬಿಟ್ಟು, ನಾನು ನಿನ್ನ ಅಂತರಂಗದ ಭಕ್ತನಾಗಿದ್ರೆ ಉಳಿಸು, ಇಲ್ಲ ನನ್ ಜೀವ ತೆಗಿಲಿದು ಅಂತ. ಗದೆ ಒಂದ್ ಬೀಳೋಷ್ಟಲ್ಲಿ ಕೃಷ್ಣ ಪ್ರತ್ಯಕ್ಷ ಆಗಿ ಗದೆನ್ ಪಕ್ಕಕ್ಕಿಟ್ಟಂತೆ. ಧರ್ಮರಾಯರಿಂದ ಹಿಡಿದು ಬಂದಿರೋ ಋತ್ವಿಜರು ಎಲ್ರು ಆಶ್ಚರ್ಯದಿಂದ ನೋಡ್ತಿದ್ದಾರಂತೆ. ಕ್ಷಣ ಮಾತ್ರದಲ್ಲಿ ಕೃಷ್ಣ ಪರಮಾತ್ಮ ಪ್ರತ್ಯಕ್ಷ ಆಗಿ ಗದೆನ ಎತ್ತಿ ಪಕ್ಕಕ್ಕಿಟ್ಟು, ಅಪ್ಪ ಸ್ವಾಮಿ ನಾನು ಬಂದಿದ್ದೀನೋ ಪೂಜೆಗೆ, ಸುಮ್ನಿರು ಅಂತ ಧರ್ಮರಾಯರ ಮುಖ ನೋಡ್ಬಿಟ್ಟು ನೋಡ್ದ ಅಂತೆ. ಸೊ ಕೆಲವೊಂದ್ ಸಮಯ ಒಂದ್ ರಾತ್ರಿ 2 ರಾತ್ರಿಗೆ ಆಗೋ ಕೆಲಸ ನೋಡಿ ಆ ಭಕ್ತಿಯಿಂದ ಪಡೆಯಬಹುದು. ಇದು ನಮ್ಮ ಭಾಗವತ ನಮಗ್ ತಿಳಿಸಿರೋದು, ಮಹಾಭಾರತ ತಿಳಿಸಿರೋದು. ಅದಕ್ಕೆ ಈ ತರದ್ದನ್ನ ನಮಗೆ ಸದ್ಭಾವನೆಯ ಒಂದು ಆಲೋಚನೆಗಳು, ಬುದ್ಧಿಯನ್ನು ಹೇಗೆ ಉಪಯೋಗಿಸೋದು, ಭಕ್ತಿಯನ್ನು ಹೇಗೆ ಉಪಯೋಗಿಸೋದು. ಹಾಗಂತ ಗುರುಗಳು ಹೇಳಿದ್ರು ಅಂತ ಹೇಳ್ಬಿಟ್ಟು ಇನ್ನೇನೋ ನೀವೆತ್ತಿ ಬಿಸಾಕ್ಬಿಟ್ಟು ಕೃಷ್ಣ ಬರ್ತಾನೆ ಅಂತ ಮಾಡ್ಬಿಟ್ಟಿರಪ್ಪ. ರಾಮಚಂದ್ರ ಬುದ್ಧಿ ಉಪಯೋಗಿಸಿ ಯಾವ ರೀತಿ ಅನ್ನೋದಕ್ಕೆ ಇದು ಕತೆ. ದಯಮಾಡಿ ಅದಕ್ಕೆ ಓದಬೇಕು, ತಿಳ್ಕೋಬೇಕು ಅನ್ನತಕ್ಕಂಥದ್ದು. ಧರ್ಮರಾಯರು ಮೆಚ್ಕೊಂಡ್ರಂತೆ, ಅಪ್ಪ ನೀನು ಭಕ್ತಿ ದೊಡ್ಡದೇ ಕಣೋ ಅಂತ ಹೇಳ್ಬಿಟ್ಟು. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ.